module is designed for ease of doing business in line with the vision of Honorable Prime Minister. This will expedite the approval process of mining plan. ಭಾರತದಲ್ಲಿ ಕಲ್ಲಿದ್ದಲು ಸಂಪತ್ತು ಹೇರಳವಾಗಿದೆ. ಆದರೂ ಅತಿ ಹೆಚ್ಚಾಗಿ ಕಲ್ಲಿದ್ದಲು ಆಮದು ಮಾಡಿಕೊಳ್ಳೋ ರಾಷ್ಟ್ರವು ಭಾರತ. ಹೀಗಾಗಿ ಇಂತಹ ಅಪವಾದ ತಪ್ಪಿಸಲು ಕೇಂದ್ರ ಕಲ್ಲಿದ್ದಲು ಸಚಿವಾಲಯ ಅನೇಕ ನೀತಿ ನಿಯಮಗಳನ್ನು ರೂಪಿಸುತ್ತಿದೆ. ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿಯವರ ನೇತೃತ್ವದಲ್ಲಿ ಕಲ್ಲಿದ್ದಲು ಸಚಿವಾಲಯಕ್ಕೆ ಹೊಸ ಆಯಾಮ ಸಿಕ್ಕಿದೆ. ಕೆಲವು ದಿನಗಳ ಹಿಂದೆ ಯಶಸ್ವಿಯಾಗಿ ಗಣಿ ಹರಾಜು ಪ್ರಕ್ರಿಯೆ ಮುಗಿಸಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದೀಗ ಹೊಸ ವ್ಯವಸ್ಥೆ ರೂಪಿಸಿದ್ದಾರೆ. ವಾಣಿಜ್ಯ ಗಣಿಗಾರಿಕೆಯಲ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದಾರೆ. ದೆಹಲಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೊಸ ವ್ಯವಸ್ಥೆಗೆ ಚಾಲನೆ ನೀಡಿದ್ರು. ಬಳಿಕ ಮಾತನಾಡಿದ ಅಮಿತ್ ಶಾ ಪ್ರಹ್ಲಾದ್ ಜೋಶಿ ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ದಾರೆ, ಸಚಿವಾಲಯದಲ್ಲಿ ಪಾರದರ್ಶಕತೆ ತಂದಿದ್ದಾರೆ ಎಂದು ಕೊಂಡಾಡಿದ್ರು. एक लंबे समय से कोयला क्षेत्र की स्थगितता को दूर करना, कोयला क्षेत्र में पारदर्शिता लाना और कोयला क्षेत्र के अंदर जितनी क्षमता पड़ी है इसका संपूर्ण दोहन, इसका संपूर्ण उपयोग देश के अर्थतंत्र को गति देने के लिए हो पाए, इसके लिए प्रयास हो रहे थे. मुझे आनंद है प्रधानमंत्री नरेंद्र मोदी जी के नेतृत्व में प्रहलाद भाई ने 19 से कोयला क्षेत्र को जो गति की दी है, इससे आज एक इसका महत्वपूर्ण और पहला पड़ाव हम पार कर आगे बढ़ रहे हैं, जो एक शुरुआत है और आगे और जाना है. मित्रों, कोयला क्षेत्र का बहुत सारे आंकड़े मैं नहीं जाना चाहता, मगर दूर से अगर कोयला क्षेत्र को देखते थे तो हमेशा एक भाव खड़ा होता था कि जितनी क्षमता देश की इकोनॉमी को कंट्रीब्यूट करने की कोयला क्षेत्र की है, इसकी 1/3 भी कंट्रीब्यूशन नहीं मिल रहा है. बहुत सारे हर्डल्स थे, बहुत सारी नीतियां ऐसी थी जो आगे नहीं बढ़ने देती थी. परंतु नरेंद्र मोदी जी के नेतृत्व में जब से सरकार बनी तब से एक महत्वपूर्ण फैसलों में लेना शुरू हुआ, नीति विषयक परिवर्तन आने शुरू हुए, एडमिनिस्ट्रेटिव रिफॉर्म्स आने शुरू हुए और इस सब का परिणाम ये आया कि 2014 को हम देखते हैं तो 2014 के जो कोयला क्षेत्र था वो बिल्कुल ब्यूरोक्रेसी की नाकचूड़ के अंदर फंसा हुआ दिखाई पड़ता था. पारदर्शिता का अभाव था, ढेर सारे करप्शन के सच्चे झूठे जो होंगे मगर आरोप लगे थे. सुप्रीम कोर्ट इसका संज्ञान लेती थी. कहीं पर भी सरलता और सहजता नहीं दिखाई पड़ती. इतना कॉम्प्लेक्स बना दिया गया था कि किसी के लिए भी काम करने की बहुत बड़ी दिक्कत होती थी और समानता और इक्वलिटी का भी अभाव था. जो बड़े लोग थे इनके लिए ढेर सारे अवसर उपलब्ध थे, जो छोटे लोग थे इनके लिए एंट्री करना भी मुश्किल था. ये चारों चीजों को मैं बारीकी से कोयला मंत्रालय की यात्रा को देख रहा हूं जब से प्रहलाद भाई मंत्री बने हैं. ये चारों चीजों को बहुत अच्छे तरीके से दूर कर आज कोयला क्षेत्र में बिल्कुल भरोसे से कह सकता हूं कि ऐसी जगह पर आकर खड़ा है कि 5 ट्रिलियन इकोनॉमी के हमारे लक्ष्य में सबसे बड़ा कंट्रीब्यूटर अगर कोई एक क्षेत्र होगा तो निश्चित रूप से कोयला क्षेत्र होगा. वहां पर आकर हम खड़े हैं. TV9 ನೊಂದಿಗೆ ಮಾತನಾಡಿದ ಸಚಿವ ಪ್ರಹ್ಲಾದ್ ಜೋಶಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಪೋರ್ಟಲ್ ಕನಿಷ್ಠ ಸರ್ಕಾರ ಮತ್ತು ಗರಿಷ್ಠ ಆಡಳಿತ ನೀಡಲು ಸಹಕಾರಿಯಾಗಲಿದೆ ಎಂದರು. ಇದು ಒಂದು ಕಲ್ಲಿದ್ದಲಿನ ಇತಿಹಾಸದಲ್ಲಿ ಬಹುದೊಡ್ಡ ಒಂದು ಮೈಲಿಗಲ್ಲನ್ನು ಇವತ್ತು ನಾವು ದಾಟಿದ್ದೇವೆ. ಮೊದಲನೇ ದಿವಸ ಮೊದಲನೇ ಹಂತದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಜೂನ್ 18ನೇ ತಾರೀಕು ಇದನ್ನು ಲಾಂಚ್ ಮಾಡಿದರು. ಅವತ್ತನ್ನು ಅನೇಕರು ಅದಕ್ಕಿಂತ ಪೂರ್ವದಲ್ಲಿ ಕೂಡ ಇದು ಆಗೋದಿಲ್ಲ ಅನ್ನುವಂಥ ಡೌಟನ್ನು ವ್ಯಕ್ತಪಡಿಸಿದರು. ಆದರೆ ಕಮರ್ಷಿಯಲ್ ಮೈನಿಂಗನ್ನು ನಾವು ಯಶಸ್ವಿಯಾಗಿ ಎಲ್ಲ ಅಡೆತಡೆಗಳನ್ನು ದಾಟಿ ಇವತ್ತು ಸುಮಾರು 51 ಮಿಲಿಯನ್ ಟನ್ದಷ್ಟು ಕಲ್ಲಿದ್ದಲು ಉತ್ಪಾದನೆಗೆ ನಾವು ಇವತ್ತು ಅಗ್ರಿಮೆಂಟನ್ನು ಪ್ರೈವೇಟ್ ವ್ಯಕ್ತಿಗಳೇನು ಆಕ್ಷನ್ದಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಅವರಿಗೆ ಇವತ್ತು ಅಗ್ರಿಮೆಂಟನ್ನು ಮಾಡಿಕೊಟ್ಟಿದ್ದೇವೆ. ಅವರು ಇವತ್ತಿನಿಂದ ಬೇರೆ ಬೇರೆ ಕ್ಲಿಯರೆನ್ಸನ್ನು ತೆಗೆದುಕೊಂಡು ಆದಷ್ಟು ಶೀಘ್ರದಲ್ಲಿ
ಈ ಒಂದು ಕಲ್ಲಿದ್ದಲು ಉತ್ಪಾದನೆಯನ್ನು ಮಾಡಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲಿದೆ. ಆದರೂ ಕಲ್ಲಿದ್ದಲನ್ನು ನಾವು ಆಮದು ಮಾಡ್ಕೊಳ್ತೀವಿ, ಬೇರೆ ದೇಶದಿಂದ ತರಿಸ್ತೀವಿ. ಇದು ದೇಶಕ್ಕೆ ಬಹುದೊಡ್ಡ ಒಂದು ನಷ್ಟವನ್ನು ಉಂಟು ಮಾಡ್ತಾ ಇತ್ತು ದೇಶದ ಆರ್ಥಿಕತೆಗೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇದೊಂದು ಬಹಳ ದೊಡ್ಡ ಮೈಲಿಗಲ್ಲಾಗಿದೆ. ಇದರಿಂದ ಆತ್ಮನಿರ್ಭರ ಭಾರತ ಮತ್ತು 5 ಟ್ರಿಲಿಯನ್ ಎಕಾನಮಿ ಅಂತ ಏನು ನಮ್ಮ ಪ್ರಧಾನಮಂತ್ರಿಗಳು ಬಾರಿ ಆಗ್ರಹಪೂರ್ವಕವಾಗಿ ಅದನ್ನು ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಅದು ಇಷ್ಟರಲ್ಲೇ ಇದು ಕೂಡ ಅದಕ್ಕೆ ಒಂದು ಮಹತ್ವದ ಒಂದು ಪಾತ್ರವನ್ನು ನಿರ್ವಹಿಸ್ತದೆ. ಇವತ್ತು ಒಟ್ಟಿಗೆ 19 ಕಂಪನಿಗಳಿಗೆ ನಾವು ಇವತ್ತು ಅಗ್ರಿಮೆಂಟನ್ನು ಮಾಡಿಕೊಂಡಿದ್ದೇವೆ. ಒಟ್ನಲ್ಲಿ ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಬೇಕೆನ್ನುವುದು ಮೋದಿ ಸರ್ಕಾರದ ಗುರಿಯಾಗಿದೆ. ಈ ಗುರಿ ತಲುಪಲು ಪ್ರಹ್ಲಾದ್ ಜೋಶಿ ರೂಪಿಸಿರುವ ಹೊಸ ನೀತಿಗಳು ಸಹಕಾರಿಯಾಗಲಿವೆ.